4-5 ಜನ ಅಷ್ಟೇ ಇದ್ದೆ ನಾವು ಮೇಜರ್ ಸ್ಟೋನ್ಸು. ಬಂದು ನಮ್ಮನ್ನು ಕೇಳಿದ್ರು ಅವರು, ನಾ ಏನು ಹೇಳಿ ಅಂತ ಹೇಳಿ ತಿಳ್ಕೊಂಡು. ಅಂದ ಕೂಡಲೇ ನಾವೆಲ್ಲ ಇವ್ರ ಬಗ್ಗೆ ಕೇಳಿದ್ವಿ, ಶಬ್ದ ಬಣ್ಣ ದರ್ಪಣದೊಳಗೆ ಇವರು ಭಾಳ ಪಂಡಿತರು ಅಂತ ಹೇಳಿ ತಿಳ್ಕೊಂಡು, ಅದಕ್ಕೆ ದರ್ಪಣವನ್ನು ಕಲಿಸಿ ಅಂತ ಹೇಳಿ ತಿಳ್ಕೊಂಡು ನಾವು ಅವ್ರನ್ನ ಕೇಳಿದ್ವಿ. ಆಗ ಅವ್ರು ಹೇಳಿದರು, ಎಲ್ಲ ಮಾಡ್ರಿ, ಈಗಾಗಲೇ ನಿಮಗೆ ಕಲಿಸ್ಲಿಕ್ಕೆ ಐತಾರೆ, ಮತ್ತು ನಾನು ಅದನ್ನು ಹೇಳಿಕ್ಕೆ ಹೆಚ್ಚಿದ್ರೆ ತಪ್ಪಾಗುತ್ತೆ, ಅದರ ಕ್ಲಾಸಿಗೆ ಬೇಡ, ಬೇರೆ ಕಡೆ ಅದನ್ನು ಏನಾದರೂ ಮಾತಾಡೋಣ ಅಂತ ಹೇಳಿ ತಿಳ್ಕೊಂಡಂದು ಅವರು ನಮ್ಗೆ ದರ್ಪಣದ ಬಗ್ಗೆ ಪಾಠ ಮಾಡಲಿಕ್ಕೆ ಇತ್ತಿದ್ರು. ಎಷ್ಟು ಮಟ್ಟಿಗೆ ಪಾಠ ಮಾಡಿದರು ಅಂದರೆ, ನಮಗೆ ಶಬ್ದ ಮಾಡಿದ ದರ್ಪಣದೊಳಗೆ ಬರುವಂತಹ ಮೇಲಿನ ಮೇಲೆ ಕ್ವಶನ್ ಪೇಪರ್ನೊಳಗೆ ಬರುವಂತಹ ಗಮಕ ಸಮಾಸದಿಂ ರಳಕುಳ ಕ್ಷಳದಿಂ ಮೊದಲಾದಂತಹ ಸಪ್ತ ಕನ್ನಡದ ವೈಶಿಷ್ಟ್ಯಗಳನ್ನು ಕುರಿತು ನಮಗೆ ಎಲ್ಲಿ ಅದ ಅದ್ರ ಬಗ್ಗೆ ಮಾಹಿತಿ ಇರೋದು ಅನ್ನುವಂಥದ್ದು ನಮ್ಗೆ ಗೊತ್ತಾ ಇದ್ದಿಲ್ಲ. ಮಾರ್ವಾಡ್ರು ನಮ್ಗೆ ಅರ್ಧ ಟನ್ ಪೂರ್ತಿ ಶಬ್ದ ಮಾಡಿ ದರ್ಪಣ ಕಲಿಸಿದ್ರು ಕೂಡ ಸುಮ್ಮನೆ ಅವ್ರು ಸೂತ್ರ ಓದಿ ಬಿಡೋರು. ದರ್ಪಣವನ್ನು ಬಹಳಷ್ಟು ಕಷ್ಟಪಟ್ಟು ಓದಿದಾಗ ಮಾತ್ರ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗೆ ಡಾಕ್ಟರ್ ಕಲ್ಬುರ್ಗಿ ಸರ್ ಅವರಿಂದ ನಮಗೆ ಗೊತ್ತಾಯ್ತು. ಅವ್ರು ಹೇಳಿದರು, KRIದೊಳಗೆ ಮದ್ರಾಸ್ ಪ್ರತಿ, ಆ ಮದ್ರಾಸ್ ಪ್ರತಿಯ ಪ್ರಸ್ತಾವನೆಯೊಳಗೆ ಈ ಎಲ್ಲ ಕನ್ನಡದ ವೈಶಿಷ್ಟ್ಯಗಳನ್ನು ಕುರಿತು ವಿವರಣೆ ಅದ, ಅದನ್ನು ನೀವು ನೋಡ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ನಾ ಸಂತೋಷದಿಂದ ಸುಮಾರು 1 ವಾರ ನಿರಂತರವಾಗಿ ಆ KRIಗೆ ಹೋಗಿ ಅವನ್ನೆಲ್ಲ ಬರ್ಕೊಂಡು ಸುಮಾರು 110 ಪುಟದ ಆ ಎಲ್ಲ ಇದನ್ನು ಬರ್ಕೊಂಡು ಬಂದಿದ್ದು. ಅದನ್ನು ನೋಡಿ ಕೂಡಲೇ ಸರ್ಗೆ ನನ್ನ ಬಗ್ಗೆ ಸ್ವಲ್ಪ ವಿಶ್ವಾಸ ಇತ್ತು, ಇವ ಏನೋ ಮಾಡ್ತಾನೆ ಅಂತ ಹೇಳಿ ತಿಳ್ಕೊಂಡು. ಆಮೇಲೆ ನಾನು BAದಾಗಿದ್ದಾಗೆ ಕಲ್ಬುರ್ಗಿ ಸರ್ ಪುಸ್ತಕಗಳನ್ನು ನನ್ನ ಹತ್ರ ಪುಸ್ತಕಗಳು ಇದ್ರೂ ಕೂಡ ಅವ್ರ ಪುಸ್ತಕಗಳನ್ನು ಓದಬೇಕು ಅನ್ನುವಂಥ ಒಂದು ನನಗೆ ಇಚ್ಛೆ. ಅದಕ್ಕಾಗಿ ಆ ಭಾರತೀಯ ಕಾವ್ಯ ವಿಮರ್ಶೆ ಬದಲಾದಂಥ ಕೃತಿಗಳನ್ನು ಇಟ್ಕೊಂಡು ಬಂದು ನಾನು ಅದ್ರ ಮೇಲೆ ಬರೀತಿದ್ದೆ. ಮಲ್ಲಿನಾಥ್ ಕಲ್ಬುರ್ಗಿ ಅಂತ ಹೇಳಿ ತಿಳ್ಕೊಂಡು ಆ ಪುಸ್ತಕದ ಮೇಲೆ ಬರೆದು ಆ ಪುಸ್ತಕವನ್ನೇ ನಾನು ಓದಲಿಕ್ಕೆ ಇಷ್ಟಪಡ್ತಿದ್ದೆ. ಅಂದರೆ ಅವರ ಆ ಪುಸ್ತಕದ ಸಂಸ್ಕೃತದಿಂದಾದ್ರೂ ನನಗೆ ಆ ಜ್ಞಾನ ಬರಲಿ ಅನ್ನುವಂಥ ಒಂದು ಇಚ್ಛೆ ನನಗಿತ್ತು ಅನ್ನುವಂಥ ಮಾತನ್ನು. ಇಂಥ ಹೊತ್ತಿನೊಳಗೆ ನಮ್ಮ BA ಪರೀಕ್ಷೆ ಮುಗೀತು. BA ಪರೀಕ್ಷೆ ಸರಿಯಾಗಿ ಅಷ್ಟೊಂದು ಅವರಿಗೆ ತೃಪ್ತಿ ಆಗುವ ಹಾಗೆ ಆಗಿದ್ದಿಲ್ಲ. ಆದ್ದರಿಂದ ನಾನು ಕಲ್ಬುರ್ಗಿ ಸರ್ ಒಂದು ಪತ್ರ ಬರೆದೆ. ಏನು ಅಂದರೆ, ನಿರೀಕ್ಷಿತ ಮಟ್ಟದೊಳಗೆ ನಮ್ಮ ಪರೀಕ್ಷೆ ಆಗಿಲ್ಲ ಅಂತ ಹೇಳಿ ತಿಳ್ಕೊಂಡು. ಆಗ ಅವ್ರು ಪತ್ರ ಬರೀತಾರೆ. ಬಹುಶಃ ನಾನು ಅವ್ರ ಪತ್ರಗಳನ್ನು ತಮ್ಮ ಮುಂದೆ ಇಡಬೇಕಂತಲೇ ನಾನು ಇಲ್ಲಿ ಇಷ್ಟಪಟ್ಟಿದ್ದೇನೆ. ಎಂತಹ ಪತ್ರ ಅನ್ನುವಂಥದ್ದು ನೋಡಬೇಕೇನು. ಮಲ್ಲಿನಾಥ್ ಕಲ್ಬುರ್ಗಿ, ಹೈದರಾಬಾದ್. ಅವ್ರಿಗೆ ಹೈದರಾಬಾದ್ಗೆ ಹೋಗಿದ್ರು ಅವಾಗ 12/5/1963. ಪ್ರಿಯ ಬಸವರಾಜ್, ನನ್ನನ್ನು ಸಂಬೋಧಿಸಿದ್ದ ಅವರು, ಪ್ರಿಯ ಬಸವರಾಜ್, ಶುಭಾಶಯಗಳು. ನಿನ್ನೋಲೆ ನಿನ್ನೆ ತಲುಪಿತು. ಪರೀಕ್ಷೆ ನಿರೀಕ್ಷೆಯಂತೆ ಸಾಗಲಿಲ್ಲವೇ? ಇರಲಿ, ಮರೆತು ಬಿಡು, ಅದು ಮಿಂಚಿದ ಮಾತು. ನೀವೆಲ್ಲ ನನ್ನನ್ನು ವಿಶ್ವಾಸದಿಂದ ಕಂಡಿದ್ದೀರಿ. ಇದಕ್ಕಲ್ಲದಿದ್ದರೂ ಪ್ರಾಧ್ಯಾಪಕನೆಂಬ ನೆಪದಲ್ಲಾದರೂ ನಿಮಗೆ ಬೆಂಬಲವಾಗಿ 23ವರೆಗೆ ನಾನು ನಿಲ್ಲಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳ ಮೂಲಕ ಪ್ರಯಾಣ ಬೆಳೆಸಬೇಕಾಯಿತು. ಒಡ್ಡಾರಾಧನೆ ಮುಂದವರು ಏನು ಮಾಡಬೇಕು ನಾವು ಅನ್ನೋಂಥದ್ದನ್ನು, ಒಡ್ಡಾರಾಧನೆಯ ಭಾಷಾ ಸ್ವರೂಪ, ಕಥನ ಕಲೆ ಮತ್ತು ಜೈನ ಮತೀಯ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡಿದೆ. ಅಲ್ಲದೆ ದರ್ಪಣ ಸಾಹಿತ್ಯ ಚರ್ಚೆಗಳನ್ನು ಸಹಸ್ರ ಸಲ ಓದಿರಿ. ಈ ಬಿಡುವಿನಲ್ಲಿ ಒಂದು ಉಸಿರನ್ನು ವ್ಯರ್ಥ ಕಳೆಯಬೇಡಿರಿ. ಈ ಬಿಡುವಿನಲ್ಲಿ ಒಂದು ಉಸಿರನ್ನು ವ್ಯರ್ಥ ಕಳೆಯಬೇಡಿರಿ. ಬೆವರಿನ ಬೆಲೆ ಜೀವನದಲ್ಲಿ ವ್ಯರ್ಥ ಹೋಗುವುದಿಲ್ಲ. ಈ ಮಾತಿನ ಮೇಲೆ ನನಗೆ ಪೂರ್ತಿ ವಿಶ್ವಾಸವಿದೆ. ಮತ್ತಿನ್ನ ವಿದ್ಯಾರ್ಥಿ ಮಿತ್ರರ ಪರೀಕ್ಷೆ ಸುಖಕರವಾದ್ದು ಸಂತೋಷದ ವಿಷಯ. ನಾನು ಜೂನ್ 13ರಂದು ಧಾರವಾಡಕ್ಕೆ ಬರುವೆ. ಆಗ ನೀನು MA ವಿದ್ಯಾರ್ಥಿ. ಅಂತೆಯೇ ನನ್ನ ಉಳಿದ ಮಿತ್ರರು ಓದು 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 ಮತ್ತು ಓದು. ಇಂದು MM ಕಲ್ಬುರ್ಗಿ. ಇದು ಅವ್ರು ನನಗೆ ಬರುವಂತಹ ಪತ್ರ. ಆಮೇಲೆ ಮುಂದೆ MA ಹೋದ್ವಿ. ಅವರ ನೋಟ್ಸನ್ನು ನನಗೆ ಅವ್ರು ತಮ್ಮ ನೋಟ್ಸನ್ನು ಕೊಟ್ಟರು. MAದೊಳಗೆ ಅದನ್ನು ಕೂಡ ನಾನು ಇದು ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ MA ಅಭ್ಯಾಸವನ್ನು ಮಾಡಿ ಪ್ರಯತ್ನ ಮಾಡಿ MA ರಿಸಲ್ಟ್ ಆಯಿತು. ರಿಸಲ್ಟ್ ಆದಮೇಲೆ
ನಾನು ರಿಸಲ್ಟ್ ಬರೋಕ್ಕಿಂತ ಪೂರ್ವದೊಳಗೆ ಮುಂಡ್ರಿಗೆ ಅನ್ನುವಂಥ ಹೈಸ್ಕೂಲ್ ಒಳಗೆ ಹೋಗಿ ಸೇರಿಕೊಂಡಿದ್ದೆ. ಸರ್ ಅವರ ಪತ್ರ ಬಂತು, ಈಗಿಂದೀಗಲೇ ಬಂದು ಡಾಕ್ಟರ್ ಆಶೀಶ್ ಸರ್ ಅವ್ರನ್ನ ಭೇಟಿಯಾಗ್ರಿ ಅಂತ ಹೇಳಿ ತಿಳ್ಕೊಂಡು ನಾವು ಭೇಟಿಯಾದಾಗ ಇಲ್ಲ ಈಗಿಂದೀಗಲೇ ನೀನು ಮತ್ತು ವಿರಾಟ್ ಮಠ ಇಬ್ಬರು ವಚನ ವಾಂಗ್ಮಯ ವಿಭಾಗದೊಳಗೆ ರಿಸರ್ಚ್ ಅಸಿಸ್ಟೆಂಟ್ ಅಂತ ಹೇಳಿ ಸೇರಿಕೊಡ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದರು. ನಾವು ಬಂದು ಸೇರಿಕೊಂಡಿವಿ, 4-5 ತಿಂಗಳ ಕೆಲಸ ಮಾಡಿದ್ವಿ. ಆಗ ಏನು ಸುದ್ದಿ ಇತ್ತು ಅಂದರೆ ವಚನ ವಾಂಗ್ಮಯ ವಿಭಾಗ ಅದು ಬಹಳ ಟೆಂಪ್ರರಿ ಆದಂಥದ್ದು, ಯಾವಾಗ ನೌಕರಿಯಿಂದ ತೆಗಿತಾರೋ ಗೊತ್ತಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ನಾವೆಲ್ಲ ಕಾಲೇಜಿಗೆ ಪ್ರಯತ್ನ ಮಾಡಬೇಕಂತ ಹೇಳಿ ತಿಳ್ಕೊಂಡು ಪ್ರಯತ್ನ ಮಾಡಿ ನಾನು ನರೇಗಲ್ ಕಾಲೇಜ್ಗೆ ಹೋದೆ. ವಿರಾಟ್ ಮಠ ಕಾಡಸಿದ್ದೇಶ್ವರ ಕಾಲಕ್ಕೆ ಅವ್ರು ಬಂದರು. ಬಂದ ಮೇಲೆ ನಾನು ಕಾಲೇಜಿನೊಳಗೆ ಪಾಠ ಮಾಡೋದಂತ ಸರ್ ಬಗ್ಗೆ ನನಗೆ ಎಷ್ಟು ಇದಿತ್ತು ಅಂದರೆ ನನ್ನ ಟೇಬಲ್ ಮ್ಯಾಗ ಅವ್ರ ಫೋಟೋ ಇಟ್ಕೊಂಡಿದ್ದೆ. ಕ್ಲಾಸ್ ಪ್ರಾರಂಭ ಮಾಡಬೇಕಾದಾಗಲೂ ಕೂಡ ನಾನು ಡಾಕ್ಟರ್ M.M. ಕಲಬುರ್ಗಿ ಅಂತ ಹೇಳಿ ತಿಳ್ಕೊಂಡು ಆ ಮೇಜಿನ ಮೇಲೆ ಬರೆದು ನನ್ನ ಪಾಠವನ್ನು ಪ್ರಾರಂಭ ಮಾಡ್ತಿದ್ದೆ. ಹಾಗೆ ನನ್ನ ಪ್ರಾಧ್ಯಾಪಕ ವೃತ್ತಿಯನ್ನು ಕುರಿತು ಅವ್ರು ಹೇಳಿದಂತಹ ಮಾತು ನಾನು ಹೇಳಿದಾಗ ನಾನು ಒಳ್ಳೆ ತಾವು ಕಲಿಸಿದ ಹಾಗೆ ಶಬ್ದಮಣಿ ದರ್ಪಣವನ್ನೇ ಕಲಿಸಲಿಕ್ಕಾಗ್ತಿದ್ದೇನೆ. ಛಂದಸ್ಸಂತೂ ನನಗೆ ಬರ್ತಿದ್ದಿಲ್ಲ. ಡಾಕ್ಟರ್ ಸರು ತಮ್ಮ ಮನೆಗೆ ಕಲಿಸಿ 7 ದಿವಸ ಆ ಛಂದಸ್ಸಿನ ಮಾಹಿತಿಯನ್ನು ಕೊಟ್ಟ ಮೇಲೆ ನಾನು ಛಂದಸ್ಸಿನ ಬಗ್ಗೆ ತಿಳ್ಕೊಳ್ಳುವಂತಹ ಪರಿಸ್ಥಿತಿ ಬಂತೇನೆ. ಆದರೆ ನಾನು ಕಾಲೇಜಿಗೆ ಹೋದ್ಮೇಲೆ ಉದ್ದೇಶಪೂರ್ವಕವಾಗಿ ದರ್ಪಣವನ್ನು ಮತ್ತು ಛಂದಸ್ಸನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಆಗ ಅವ್ರು ಸರಿಗೆ ಒಂದು ಪತ್ರ ಬರೆದ, ನನ್ನ ಶಿಕ್ಷಕ ವೃತ್ತಿ ಒಳ್ಳೆ ರೀತಿ ನಡೆದಿದೆ ಹಾಗೆ ಹೀಗೆ ಅಂತ ಹೇಳಿ ತಿಳ್ಕೊಂಡು. ಅದಕ್ಕೆ ಅವರು ಬರೆಯುವಂಥ ಒಂದು ಪತ್ರ ಹೀಗಿದೆ. ಪ್ರಿಯ ಬಸವರಾಜ್, ಧಾರವಾಡ 8/8/66. ಶುಭಾಶಯಗಳು. ನಿನ್ನ ಪತ್ರ ತಲುಪಿತು. ಪ್ರಾಧ್ಯಾಪಕ ಜೀವನ ಪ್ರಗತಿ ಪಥದಲ್ಲಿ ಸಾಗಿದುದು ಸಂತೋಷವನ್ನುಂಟು ಮಾಡಿತು. ವಿದ್ಯಾರ್ಥಿಗಳ ಸಂತೋಷವೇ ಪ್ರಾಧ್ಯಾಪಕನ ಜೀವನದ ಆಸ್ತಿ. ಅದೊಂದನ್ನು ಗಳಿಸಿಕೊಳ್ಳುವುದರಲ್ಲಿ ನಮ್ಮ ಜೀವನದ ಸಾರ್ಥಕತೆ ಇದೆ. ಅದಕ್ಕಾಗಿ ಪೂರ್ವ ಸಿದ್ಧತೆಯಿಂದ ವರ್ಗವನ್ನು ಪ್ರವೇಶಿಸಬೇಕು. ಯಾವುದೇ ಅಂಶವನ್ನು ತಳಮುಟ್ಟಿ ನೋಡಿ ತಿಳಿಯಾಗಿ ವಿವರಿಸಬೇಕು. ಈ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ಪೂರ್ಣ ಭರವಸೆ ಇದೆ. ನೋಡಿ, ಸಾಕು ಇಂಥ ಮಾತು ಕೇಳಿಬಿಟ್ರೆ ಅದೇನು ಸ್ವಲ್ಪ ಜೀವ ಹೋಗುವಂಥವನು ಕೂಡ ಅಗದಿ ಬದುಕಬೇಕು ಅಷ್ಟರ ಮಟ್ಟಿಗೆ. ನಿನ್ನ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ಪೂರ್ಣ ಭರವಸೆ ಇದೆ. ಒಟ್ಟಿನಲ್ಲಿ ನಮ್ಮೆಲ್ಲರ ಮುಡಿಗೆ ಹೂವು ತರಬೇಕು. PhD ಅಧ್ಯಯನ ನಿರಂತರ ಸಾಗಲಿ. ನನಗಿಂತ ಮೊದಲು ಈ ಪದವಿ ನಿನಗೆ ಲಭಿಸಿದರೆ ಆ ಪರಾಜಯವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಯಾವ ಪ್ರಾಧ್ಯಾಪಕರಿಗೆ ಮಾತನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಅಗದಿ ನನಗಿಂತ ಮೊದಲು ಇನ್ನೇನು PhD ಬಂತಂದು ಸಂತೋಷದಿಂದ ಸ್ವೀಕಾರ ಮಾಡ್ತಾರಂಥವ್ರು. ಹಾಗೇನು ಆಗಲಿಲ್ಲ. ಅವ್ರು PhD ಬಂದ ಮೇಲೆ ನನ್ನ PhD ಬಂತಂದು. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಯಾವುದಿದೆ? ಸಂದೇಹಗಳನ್ನು ಪರಸ್ಪರ ಭೇಟಿಯಲ್ಲಿ ಚರ್ಚಿಸೋಣ. ಕವಿರಾಜ ಮಾರ್ಗದ ಕೆಲವು ಪದ್ಯಗಳು ನನ್ನ ಬುದ್ಧಿಗೆ ಆಹ್ವಾನ ನೀಡಿದೆ. ಮೊಟ್ಟ ಮೊದಲಿಗೆ ಅವರು ಕವಿರಾಜ ಮಾರ್ಗ ಒಂದು ಅಧ್ಯಯನ ಅಂತ ಹೇಳಿ ತಿಳ್ಕೊಂಡು PhDಗೆ ರಿಸರ್ಚ್ ಮಾಡಿದ್ರು ಅವರು. ಆಮೇಲೆ ಅದನ್ನು ಗೊತ್ತಾಯ್ತು ಅವರಿಗೆ, ಇಲ್ಲ ಇದು ಬಹಳ ಕಠಿಣವಾದಂಥದ್ದು, ದುಷ್ಟವಾದಂಥದ್ದು ಅಂತ ಹೇಳಿ ತಿಳ್ಕೊಂಡು ಅಂದು ಆ ವಿಷಯವನ್ನು ಸ್ವಲ್ಪ ಬದಲಾವಣೆ ಮಾಡಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನುವಂತಹ ಮಹಾಪ್ರಬಂಧವನ್ನು ಅವರು ರಚಿಸಿದರು. ಅಂದ್ರೆ ಆ ಕವಿರಾಜ ಮಾರ್ಗದ ಟೆಕ್ಸ್ಟ ಇದ್ದಿಲ್ಲ ಮೊದಲಿಗೆ. ಅದನ್ನು ಆ ಕವಿರಾಜ ಮಾರ್ಗ ಅನ್ನುವಂಥ PhD ರಿಜಿಸ್ಟ್ರೇಷನ್ ಮಾಡಿ ಆ ಕವಿರಾಜ ಮಾರ್ಗವನ್ನು ಸಂಪಾದನೆ ಮಾಡಿ ಹೋಗ್ತಾರೆ. ಆದರೆ ಬಹಳಷ್ಟು ಸಮಸ್ಯೆ ಬಂದು ಅನ್ನುವಂಥದ್ದನ್ನು ಅವ್ರು ಹೇಳ್ತಿರುವಂಥ ಮಾತಿಲ್ಲಿದೆ. ಕೆಲವು ಪದ್ಯಗಳು ನನ್ನ ಬುದ್ಧಿಗೆ ಆಹ್ವಾನ ಹಾಕಿ ನಿಂತಿವೆ. ಡಾಕ್ಟರ್ ಹಿರೇಮಠ ಅವರಿಗೂ ಸಂದೇಹ ಉಳಿಯಿತು. ಅದಕ್ಕಾಗಿ ಮುದ್ರಣವನ್ನು ತಾತ್ಪೂರ್ತಿಗೆ ನಿಲ್ಲಿಸಿದ್ದೇನೆ. ಇನ್ನು 40 ಪದ್ಯ ಮುಗಿದರೆ ಒಂದು ಪರೀಕ್ಷೆದ ಕೊನೆಗಾಗುತ್ತದೆ. ಇರಲಿ, ಇಂಟರ್ವ್ಯೂ ಇನ್ನೂ ಬಂದಿಲ್ಲ. ಪ್ರಾಧ್ಯಾಪಕ ಹುದ್ದೆಗೆ ಅವರು ಇಂಟರ್ವ್ಯೂ ಇನ್ನೂ ಬಂದಿಲ್ಲ. ಬರುವ ಕಾಲಕ್ಕೆ ಬಹುದು ಅಷ್ಟೇ. ಇನ್ನೊಮ್ಮೆ ಶುಭ ಹಾರೈಕೆಯೊಂದಿಗೆ ಪತ್ರ ಮುಗಿಸುವೆ ಅನ್ನೋಂಥ ಮಾತನ್ನು ಹೇಳಿ ಮೊದಲಿನಾಥ ಅಂತ ಸಹಿ ಮಾಡ್ತಾರೆ.
ಆಮೇಲೆ ನಾನು ಪ್ರಿನ್ಸಿಪಾಲ್ ಆದಂಥದ್ದು, ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥದ್ದು ಕೇಳಿ ಅವ್ರು ಬರೆದಂಥ ಒಂದು ಪತ್ರ. ಪ್ರಿಯ ಪ್ರಿನ್ಸಿಪಾಲ್ ಶಿರೂರ, ನೋಡ್ರಿ ಈಗಾಗಲೇ ಒಕ್ಕಡಿಗೆ ಚೇಂಜ್ ಮಾಡಿದ್ರೆ ಈಗ. ಪ್ರಿಯ ಪ್ರಿನ್ಸಿಪಾಲ್ ಶಿರೂರು, ವಂದನೆಗಳು. ಧಾರವಾಡ 8-7. ನಿಮ್ಮ ಪತ್ರ ತಲುಪಿದ್ದು. ಆನಂದ ಆಶ್ಚರ್ಯಗಳು ಏಕಕಾಲಕ್ಕೆ ತುಂಬಿ ಬಂದವು. ಗುರುಭಾರವನ್ನು ಹೊತ್ತಿರುವಿರಿ, ಇದನ್ನು ಆಹ್ವಾನವೆಂದು ಸ್ವೀಕರಿಸಿರಿ. ತ್ರಿಕರಣಪೂರ್ವಕವಾಗಿ ದುಡಿಯಬೇಕು. ಎಲ್ಲರೊಡನೆ ಪ್ರೀತಿ ಇರಲಿ, ಸಲಿಗೆ ಸಲ್ಲದು. ಇದು ಅವರ ಸಿದ್ಧಾಂತ. ಎಲ್ಲರೊಡನೆ ಪ್ರೀತಿ ಇರಲಿ, ಆದರೆ ಸಲಿಗೆ ಸಲ್ಲದು. ಹಸ್ತಶುದ್ಧಿ, ಉದಾರ ಭಾವ, ಇವುಗಳ ಬಗ್ಗೆ ನಿಮಗೆ ಬರೆಯುವ ಕಾರಣವಿಲ್ಲ. ಅಂದಂದಿನ ಕಾರ್ಯವನ್ನು ಅಂದೇ ಪೂರ್ಣ ಮಾಡಬೇಕು. ಯಾವುದೇ ಸಮಸ್ಯೆಯನ್ನು ದೂರ ಒಯ್ಯಬಾರದು. ಎಳಮೆಯಲ್ಲಿ ಪರಿಹಾರಗೊಳಿಸ್ಕೋಬೇಕು. ಏನೋ ಬರೆಯಬೇಕೆನಿಸ್ತು, ಬರೆಯುತ್ತಿದ್ದೇನೆ ಅಷ್ಟೇ. ತಮ್ಮ MM ಕಲಬುರ್ಗಿ ಅಂತ ಹೇಳಿ ತಿಳ್ಕೊಂಡು, ಆಮೇಲೆ ನಾನು ನರೇಗಾಗೆ ಹೋಗೋ ಹೊತ್ತಿನಾಗ PhDಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೂ ಕೂಡ ಅವರೇ ಕಾರಣ ಅಂತ ಹೇಳಿದ. ಹೆಂಗಾರು ಹೋಗೋದು ಹೋಗ್ತಿ, PhDಗೆ ರಿಜಿಸ್ಟ್ರೇಷನ್ ಮಾಡು ಅಂತ